ಹಾಯ್, ನಮಸ್ತೆ ಬೆಂಗಳೂರು. ಎಲ್ಲ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಸುಮಾರು ದಿನ ಆಯಿತು ಬ್ಲಾಗ್ ಮಾಡಿ. ಕಡೆ ತಕ್ಕೋತೀನಿ. ಸುಮಾರು ದಿವಸ ಆಯಿತು ಬ್ಲಾಗ್ ಮಾಡಿ. ಯಾಕೋ ಬ್ಲಾಗ್ ಮಾಡಬೇಕು ಅಂತಲೇ ಅನಿಸ್ತಾ ಇರಲಿಲ್ಲ. ಯಾವುದೋ ಲಾಂಗ್ ಬಾಡಿಗೆ ಅದು ಹೋಗ್ತಿರ್ಲಿಲ್ಲ. ಸಣ್ಣ ಪುಟ್ಟ ಇವೆ ಮಾರ್ಕೆಟ್ ಡೈಲಿ ಮಾರ್ಕೆಟ್ ಏನೇ ತೋರಿಸೋದು ಅಂತ. ಇವತ್ತು ಮಾರ್ಕೆಟ್ಗೆ ಹೋಗ್ತೀನಿ. ಮಾರ್ಕೆಟ್ಗೆ ಹೋಗಿ ಬಸವನಗುಡಿ ಕಬ್ಬು ಹಾಕೊಂಡು ಅಲ್ಲಿಂದ 2 ಕಡೆ ಆರ್ಡ್ರ್ ಇದೆ ಇವತ್ತು, ಮದುವೆ ಆರ್ಡ್ರು. ಒಂದು ಹೊರತೂರು, ಇನ್ನೊಂದು ವೈಟ್ ಫೀಲ್ಡ್ ರೋಡು. 2 ಕಡೆ ಹೋಗ್ಬೇಕು. 2 ಕಡೆ ನೋಡೋಣ ಇವತ್ತು. ಎಲ್ಲ ಹೇಗಿದ್ದೀರಾ? ಸುಮಾರು ದಿನ ಆಯಿತು ಸಿಕ್ಕಿ. ಬನ್ನಿ, ಹೋಗ್ತಾ ಸಿಗ್ತೀನಿ. ಮತ್ತು ಯಾಕಪ್ಪ ಇಷ್ಟು ದಿನ ವಿಡಿಯೋ ಮಾಡಲಿಲ್ಲ ಅಂದರೆ, ಫೋನು ಯಾಕೋ ಹ್ಯಾಂಗ್ ಆಗ್ತಾಯಿತ್ತು. ಬೇರೆ ಫೋನ್ ತಗೋಬೇಕು, ಇಲ್ಲಾಂತಂದರೆ ಗೋಪ್ರೋ ಕ್ಯಾಮ್ರಾ ತಗೊಳ್ಳೋಣ, ಏನು ಮಾಡೋಣ ಅಂತ ತಲೆ ಓಡ್ತಾ ಇಲ್ಲ. ಯಾವುದು ಏನೂ ತಗೊಂಡಿಲ್ಲ. ಮೊನ್ನೆ ಹೋಗ್ಬೇಕಿತ್ತು, ಹಬ್ಬ ಬೇರೆ ಇತ್ತಲ್ಲ, ಅದಕ್ಕೆ ಹೋಗೋಕ್ಕಾಗಿಲ್ಲ. ಫುಲ್ ಒಂಚೂರು ಹೀಟ್ ಆಗೋಯ್ತು. ಬಿಸಿಲಿಗೆ ಏನಾದರೂ ಹೀಟ್ ಆಯಿತು ಅಂದರೆ ಫುಲ್ ಹ್ಯಾಂಗ್ ಆಗುತ್ತೆ ಫೋನ್. ಸುಮಾರಿತ್ತು. ಗಾಡಿಗೆ ಒಂಚೂರು ವೆಲ್ಡಿಂಗ್ ಮಾಡಿದ್ದು, ಗಾಡಿ ಫುಲ್ಲು ತೊಟ್ಟಿ ಪೂರ್ತಿ ಎತ್ತಿ ಇದು ಮಾಡಿದ್ದು, ಅದೆಲ್ಲ ಒಂದು 2-3 ಬ್ಲಾಗ್ ಆಗೋದು. ಮಾಡಲೇ ಇಲ್ಲ, ಫೋನ್ ಸರಿ ಇರಲಿಲ್ಲ, ಅದಕ್ಕೆ ಮಾಡೋಕ್ಕೆ ಹೋಗಿಲ್ಲ. ಯಾವುದು ತಗೋಬೇಕು ಒಂದು ಫೋನು. ಇಲ್ಲ ಅಂತಂದರೆ ಐಫೋನ್ ತಗೋಬೇಕಂತ ಆಸೆ ಐತೆ. ಐಫೋನು ಇಲ್ಲ ಅಂತಂದರೆ ಗೋಪ್ರೋ ಕ್ಯಾಮ್ರಾ. ಅದು ಗೋಪ್ರೋ ಕ್ಯಾಮ್ರಾಗೆ ಮೈಕೆಲ್ಲ ತಗೋಬೇಕೇನೋ ಗೊತ್ತಿಲ್ಲ. ಮೈಕ್ ತಗೋಬೇಕಂದ್ರೆ ಅದೆಲ್ಲ ಸ್ವಲ್ಪ ಜಾಸ್ತಿ ಕೆಲಸ ಆಗುತ್ತೆ, ಬೇಡ. ಫೋನ್ ತಗೋಬೇಕಾದ್ರೆ ಇಡಬೇಕು ಒಂದು, ಅಷ್ಟು ಇಲ್ಲ. ನೋಡೋಣ, ಆದಷ್ಟು ಬೇಗ ಯಾವುದು ತಗೋಬೇಕು. ಈಗ ಯಾವುದಿದು ಪೊಲೀಸ್ ಸ್ಟೇಷನ್, ಕುಪ್ಪರ್ಪೇಟೆ, ವಿವಿಪುರಂ ಪೊಲೀಸ್ ಸ್ಟೇಷನ್ ಹತ್ರ ಇದ್ದೀನಿ. ಒಂದು 5 ನಿಮಿಷ ಲೇಟ್ ಬೇರೆ ಆಗ್ತೈತೆ. 8 ಗಂಟೆ ಇಷ್ಟೊತ್ತಿಗೆ ಇರಬೇಕು ಹೊರತೂರಲ್ಲಿ. 3 ಕಡೆ ಇರೋದು. ಒಂದು ಇಲ್ಲೇ ಬಸವನಗುಡಿ ಹತ್ರನೇ, ಅಲ್ಲೊಂದು ಕಡೆ ಮಿಷಿನ್ ಇಳಿಸಿ, ಅಲ್ಲೇ ಪಕ್ಕದಲ್ಲಿ ಇಳಿಸಿ, ಅಲ್ಲಿಂದ ಅಲ್ಲಿಗೆ ಹೋಗಿ ಬನ್ನಿ. ಹೋಗ್ತಾ ಸಿಗ್ತೀನಿ. ಇಷ್ಟು ರಾಜಾರೋಷವಾಗಿ ಮಧ್ಯ ರೋಡಲ್ಲಿ ಬರ್ತಾರೆ. ಅಣ್ಣ ನಮಸ್ಕಾರ. ಅಣ್ಣ ಅಲ್ಲ, ಅಮ್ಮ. ಅದು ಅಮ್ಮ ನಮಸ್ಕಾರ. ಭಯನೇ ಇಲ್ಲಪ್ಪ. ಅದು ಎದುರುಗಡೆ ಬಂದಾಗ ಮಾತ್ರ ಎದುರ್ಕೊತಾವು. ಸಂಜೆ ಬಜಾರು ನೋಡಿ, ಇದೆ ಸಂಡೇ ಬಜಾರ್ ರೋಡ್. ಎಲ್ಲ ಈಗ ಜೋಡಿಸ್ತಾ ಇದ್ದಾರೆ. ಜೋಡಿಸ್ತಾ ಇದ್ದಾರೆ ಈಗ. ಏನೊಂದು 10-10:30 ಎಷ್ಟೊತ್ತಿಗೆಲ್ಲ ಸ್ಟಾರ್ಟು ಸಂಡೇ ಬಜಾರು, ಫುಲ್ ಜಾತ್ರೆ. ಗಾಡಿ ಅಲ್ಲೈತ ಗೊತ್ತಿಲ್ಲ. कुछ अंदर ಹಾಕ್ಬೇಕಂತೆ. ರೆಡಿ ಇರ್ಬೇಕೇನಪ್ಪ. ನೋಡಿ, ಲೆಫ್ಟ್ ಸೈಡ್ ಗ್ರೀನ್ ಆಟೋ ಹಿಂದ್ಗಡೆ ಇದೆಯಲ್ಲ, ಅವೇ. ಗಾಡಿ ಒಳಗಡೆ ಗಾಡಿ ಸೈಡ್ಗೆ ಕಬ್ಬೆಲ್ಲ ಅರ್ಧ ಲೋಡ್ ಆಗಿದೆ. ಇನ್ನು ಸ್ವಲ್ಪ ಹಾಕ್ಬೇಕು. ಹಾಕ್ಕೊಂಡು ಐಸ್ ತಗೊಳಕ್ಕೆ ಹೋಗ್ಬೇಕು. ಫೈನಲಿ ಎಲ್ಲ ಲೋಡ್ ಮಾಡಿಕೊಂಡು ಕಲಾಸಪಳ್ಳಿ ಹತ್ರ ಬಂದಿದ್ದೀನಿ. ಇಲ್ಲಿ ಯಾಕಪ್ಪ ಬಂದೆ ಅಂದರೆ ಐಸ್ ಹಾಕೊಳ್ಳೋಕ್ಕೆ. ಐಸ್
ಶನಿವಾರ ಭಾನುವಾರ ಮಾತ್ರ ನಮ್ಮ ಅಂಗಡಿಗೆ ಹಾಕೋದಿಲ್ಲ ಐಸು. ಫುಲ್ಲು ಕಬ್ಬೆಲ್ಲ ಲೋಡ್ ಆಗಿದೆ. ಇಲ್ಲ ಆಗಿಲ್ಲ, ಇದು ಅರ್ಧನೇ. ಇನ್ನೊಂದು ಟ್ರಿಪ್ಪು ಇನ್ನೊಂದ್ಸಲಿ ಬರುತ್ತೆ. ಕ್ಲೀನ್ ಮಾಡಿ ಇಕ್ಕಿರಲಿಲ್ಲ, ಅದಕ್ಕೆ ಫುಲ್ ಹಾಕೊಂಡು ಬರಲಿಲ್ಲ. 70 ಇದೆ. 70 ಅಂದರೆ ಅಲ್ಲಿ 110 ಕಟ್ಟಬೇಕು. 110 ಅಲ್ಲ, ಆರ್ಡ್ರಿಗೆ 18 ಹೋಗುತ್ತೆ. ಆರ್ಡ್ರಿಗೆ 18 ಹೋದರೆ ಒಂದು ಬೇಕಿನ್ನು ಇನ್ನೊಂದು 50-60 ಬರುತ್ತೆ. ಐಸ್ ಹಾಕ್ಕೊಂಡು ಇಲ್ಲಿಂದ ಬಸವನಗುಡಿಗೆ ಹೋಗಿ ಅನ್ಲೋಡ್ ಮಾಡಿ ಬನ್ನಿ. ಹೋಗ್ತಾ ಸಿಗ್ತೀನಿ. ಅಂಗಡಿ ಹತ್ರ ಬಂದೆ. ಎಲ್ಲ ರೆಡಿ ಮಾಡಿಕ್ಕಿದ್ದಾರೆ, ಬಂದಿದ್ದಾರೆ ಎಲ್ಲ. ಏನೋ ಬೇಗ ಬಂದ್ಬಿಟ್ಟಾರಪ್ಪ ಇವತ್ತು. 2 ಮಿಷಿನ್ ರೆಡಿ ಮಾಡಿಕ್ಕವ್ರೆ. ಅಣ್ಣ ಅಳ್ಳಾಡಿಸ್ತಾನೆ ಕೈನ. 2 ಕಡೆಗೂ 2 ಮಿಷಿನ್ನು ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಇಲ್ಲೇ ಪಕ್ಕದಲ್ಲೇ ಒಂದು ಗುರು ನರಸಿಂಹ ಅಂತ ಆಶ್ರಮ ಸರ್ಕಲಿಂದ ಇನ್ನೊಂಚೂರು ಮುಂದೆ ಇನ್ನೊಂದು ಇದು ವೈಟ್ ಫೀಲ್ಡ್ ಹತ್ರ ಅಂದ್ರಪ್ಪ, ಏನಂತ ಗೊತ್ತಿಲ್ಲ, ಲೊಕೇಶನ್ ಹಾಕಿಲ್ಲ, ಹಾಕ್ತಾರೆ. ಗುರು ನರಸಿಂಹ ಆಶ್ರಮ ಸರ್ಕಲ್ ಇದೆಯಲ್ಲ, SBI ಪಕ್ಕದಲ್ಲಿದೆಯಲ್ಲ, ಅದನ್ನು ಇಲ್ಲಿ ಅನ್ಲೋಡ್ ಮಾಡಿ ನಾಷ್ಟ ಇಲ್ಲೇ ಮಾಡ್ಕೊಳ್ತೀನಿ. ಇಲ್ಲಿ 500 ಗ್ಲಾಸು, ಅಲ್ಲೇ 500, ಸಂಜೆ 1000-1200 ಗ್ಲಾಸ್ ಇರೋದು. ಬನ್ನಿ, ಹೋಗ್ತಾ ಸಿಗ್ತೀನಿ ಬನ್ನಿ. ಬೈಯಪ್ಪನಹಳ್ಳಿಯಿಂದ ಇನ್ನು ಮುಂದೆ ಹೋಗ್ತಾ ಇದ್ದೀನಿ. ಅಂತ ಟ್ರಾಫಿಕ್ ಏನಿಲ್ಲ, ಬಟ್ ಆದ ಸಿಗ್ನಲ್ಗಳು ಜಾಸ್ತಿ. KR ಪುರಮು ಸ್ಟ್ರೈಟ್ ಹೋಗಬೇಕು. ನಾನು ಲೆಫ್ಟ್ ಹೋಗ್ತಾ ಇದ್ದೀನಿ. ಲೆಫ್ಟ್ ಹೋಗಿ ಅಲ್ಲಿ ರೈಟ್ ಹೋಗಬೇಕು, ಬ್ರಿಡ್ಜ್ ಕೆಳಗಡೆ ಹೋಗಿ. ಎಲ್ಲ ಅನ್ಲೋಡ್ ಆಯಿತು. ಅನ್ಲೋಡ್ ಮಾಡಿ ಅಲ್ಲಿ ಜೋಡಿಸಿದ್ದೀವಿ. ಇನ್ನೇನು ಬಂದು ಸ್ಟಾರ್ಟ್ ಮಾಡಬೇಕು. ಅದು ಅಪಾರ್ಟ್ಮೆಂಟ್ ಇದು. ಅಪಾರ್ಟ್ಮೆಂಟ್ ಒಳಗಡೆ ಮಗುದು ಬರ್ತಡೇನೋ ಏನೋ ಮಾಡ್ತಾಯಿದ್ದಾರೆ, ನಾಮಕರಣ ಅನಿಸುತ್ತೆ. ಫೈನಲಿ ಅಲ್ಲೆಲ್ಲ ಮುಗಿಸ್ಕೊಂಡು ಇನ್ನೊಂದು ಕಡೆ ಹೋಗ್ತಾ ಇದ್ದೀವಿ. ಅಲ್ಲಿಂದ 19 ಕಿಲೋಮೀಟ್ರ್ ತೋರಿಸ್ತು. ಅಲ್ಲೇ ರೈಲ್ವೆ ಗೇಟ್ ಇತ್ತು. ರೈಲ್ವೆ ಗೇಟ್ ಹತ್ರ ನನ್ನ ಗಾಡಿ ಹೋಗಲ್ಲ. ಹೋಗಿದ್ದಿದ್ರೆ ಬರೀ ಒಂದು 5-6 ಕಿಲೋಮೀಟ್ರ್ ಉಳಿಯೋದು. ಸುತ್ತ ಹಾಕ್ಕೊಂಡು ಹೋಗ್ಬೇಕೀಗ. ತಿರ್ಗಾ ಇಲ್ಲಿಂದ ಸಿಗ್ನಲ್ಗೆ ಹೋಗಿ ಸಿಗ್ನಲಲ್ಲಿ ಟರ್ನ್ ಮಾಡಿಕೊಂಡು ಬೆಳಗ್ಗೆ ಇಲ್ಲಿ ಲೆಫ್ಟ್ ಹೋಗಿದ್ದು ಫ್ಲೇವರ್ ಮೇಲೆ ಹೋಗ್ತಾ ಇದ್ದೀನಿ. KR ಪುರಂ ಬಿಟ್ಟು ಮುಂದೆ ಟೋಲ್ ಇನ್ನೇನು ಹೊಸಕೋಟೆ ಟೋಲ್ ಇದೆಯಲ್ಲ, ಟೋಲಿಂದ ಇನ್ನೊಂಚೂರು ಹಿಂದ್ಗಡೆನೇ ಒಂದು ವೈಟ್ ಫೀಲ್ಡ್ ರೋಡ್ ಸಿಗುತ್ತೆ. ವೈಟ್ ಫೀಲ್ಡ್ ರೋಡಲ್ಲೇ ಇರುತ್ತೆ. ರೈಟ್ ತಗೊಂಡ್ರೆ ಅಲ್ಲಿಂದ ಇನ್ನೊಂದು ಸ್ವಲ್ಪ ದೂರನ ಅಲ್ಲಿಂದ. ಬ್ರಿಡ್ಜ್ ಬಂದರೆ ವೀಡಿಯೋ ಮಾಡೋಕ್ಕೇನೋ ಒಂಥರ ಖುಷಿ ನನಗೆ. ಎಲ್ಲ ವೀಡಿಯೋದಲ್ಲಿ ಬ್ರಿಡ್ಜ್ ಬಂದರೆ ನಾನು ವೀಡಿಯೋ ಮಾಡೇ ಮಾಡ್ತೀನಿ. ನೋಡಿ ಏನು ಸಾಕಾಗ ತುಂಬ ಇಷ್ಟ ಆಗಿದೆ ಬ್ರಿಡ್ಜ್ ಈ ಥರ ವೀಡಿಯೋ ಮಾಡೋದು. ಬನ್ನಿ, ಹೋಗ್ತಾ ಸಿಗ್ತೀನಿ. ಅಲ್ಲಿಂದ ಮುಗಿಸ್ಕೊಂಡು ಇಲ್ಲಿಗೆ ಬಂದೆ. ಇನ್ನೇನು ಸ್ಪಾಟಿಗೆ ಬಂದಿದ್ದೆ. ಊಟ ಮಾಡಿರಲಿಲ್ಲ ಅಲ್ಲಿ. ಬಂದು ಇಲ್ಲೇ ಊಟ ಮಾಡಿ, ಪಕ್ಕದಲ್ಲೇ ಹೋಟ್ಲಿತ್ತು, ಹೋಟ್ಲಲ್ಲಿ ಊಟ ಮಾಡಿ ಹೋಗಿ ಇಳಿಸ್ಬೇಕು. ಇನ್ನೂ 3 ಗಂಟೆ. ಈಗ ಬೇಜಾನ್ ಟೈಮ್ ಐತೆ. ಇವತ್ತೇ ಫಸ್ಟು ಇಷ್ಟು ಬೇಗ ಆರ್ಡ್ರಿಗೆ ಬಂದಿರೋದು ನಾವು. 3 ಗಂಟೆಗೆ ಯಾವತ್ತೂ ಯಾವ ಆರ್ಡ್ರಿಗೂ ಹೋಗಿಲ್ಲ. ಮನೆ ಅಂಗಡಿ ಪಕ್ಕದಲ್ಲಿದ್ದರೂ ಇವಾಗ ಹೋಗಲ್ಲ. ಅಲ್ಲಿ ಬೇಗ ಮುಗೀತಪ್ಪ. 2:30 ಆಗಿತ್ತು. ಅಲ್ಲಿಂದ ಇಲ್ಲಿ ಬಂದ್ವಿ. ಲಾಸ್ಟ್ ಟೈಮ್ ಮಾಡಿದ್ದೆ, ಇಲ್ಲಿ ತೋರಿಸಿದ್ದೀನಿ. ಇನ್ನೊಂದ್ಸಲಿ ನೋಡ್ರಿ. ಎಲ್ಲ ಮಿಷಿನ್ ಎಲ್ಲ ಅನ್ಲೋಡ್ ಮಾಡಿದ್ದೀವಿ. ಅಲ್ಲಿ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ. ಗಾಡಿ ಆ ಕಡೆಗೆ ಹಾಕಿ ಕಲೆಕ್ಷನ್ ಕೊಡಬೇಕಿದೆ. ಡೈರೆಕ್ಟ್ ಜನರೇಟ್ರ್ ಕೊಡ್ತಾರೋ ಇಲ್ಲ ಗೊತ್ತಿಲ್ಲ, ನೋಡಬೇಕು. ಮೊನ್ನೆ ವೆಲ್ಡಿಂಗ್ ಮಾಡಿದೆ ಅನ್ನಲ್ಲ ನೋಡಿ, ಕೆಳಗಡೆ ಇದು ಫುಲ್ ಬೆಂಡಾಗಿತ್ತು. ಹಿಂಗೆ ಬೆಂಡಾಗ್ಬಿಟ್ಟಿತ್ತು ಈ ಕಡೆ. ಅದನ್ನ ಹಿಂಗೆ ಗುದ್ರಿಯಲ್ಲಿ ತಗೊಬಂದು ಇದನ್ನ ಇಲ್ಲಿಗೊಂದು ಇದೆಲ್ಲ ಫಸ್ಟೇ ಬಾಡಿ ಕಟ್ಸೋಕ್ಕಿಂತ ಮುಂಚೆನೇ ಮಾಡಿದ್ದಿದ್ರೆ ಸಖತ್ತಾಗಿರೋದು. ಅವಾಗ ಅಷ್ಟೊಂದು ತಲೆ ಓಡಿಸಿರಲಿಲ್ಲ ನಾನು. ಇಲ್ಲಿಗೊಂದು ಕೊಟ್ಟಿದ್ದೀನಿ. ಇದು ಫುಲ್ ಹಿಂಗೆ ಬೆಂಡಾಗಿತ್ತು. ಇಲ್ಲಿ ಗೊತ್ತಾಗುತ್ತೆ ನೋಡಿ.
ಅದಕ್ಕೆ ಈ ಥರ ಟೀ ಟೈಪಲ್ಲೆಲ್ಲ ಕೊಟ್ಟಿದ್ದೀನಿ. ಪರವಾಗಿಲ್ಲ, ಸ್ವಲ್ಪ ಸ್ಟ್ರೆಂತ್ ಬಂದಿದೆ. ನಮ್ಮ ಗಜನ ಇಲ್ಲೇ ಸೈಡಿಗೆ ಹಾಕಿ ನಮ್ಮವರೆಲ್ಲ ರೆಡಿ ಮಾಡ್ತಾ ಇದ್ದಾರೆ. ಕಬ್ಬೆಲ್ಲ ಕಟ್ ಮಾಡಿಲ್ಲ, ಅಲ್ಲೇ ಕಟ್ ಮಾಡಿ ಬರ್ತಾಯಿದ್ವಿ. ಬೆಳಗ್ಗೆ ಬೇಗ ಬರ್ತೀವಲ್ಲ, ಅದಕ್ಕೆ ಕಟ್ ಮಾಡಲ್ಲ. ನಾವೇನೋ ಆರ್ಡ್ರಿಗೆ ಹೋಗ್ಬೇಕಾದ್ರೆ ನೈಟೇ ಕಟ್ ಮಾಡಿ ರೆಡಿ ಮಾಡಿ ಇಟ್ಬಿಟ್ಟಿರ್ತೀವಿ. ಇವಾಗ ಅರ್ಜೆಂಟ್ಗೆ ಹಂಗೆ ಬಂದ್ಬಿಡ್ತೀವಿ. ಇಷ್ಟೇ ಎಲ್ಲ ಖಾಲಿ ಆಯಿತು. ಇನ್ನು ಲೋಡ್ ಮಾಡ್ಕೊಂಡು ಹೊರಡೋದೆ. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ತುಂಬ ಜನ ಹಂಗೆ ನೋಡ್ತಾ ಇದ್ದೀರಾ, ಸ್ವಲ್ಪ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.